ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ವೆಜಿಟೇಬಲ್ ಸಾಗು ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಎಲ್ಲದಕ್ಕೂ ದೋಸೆ, ಇಡ್ಲಿ, ಪೂರಿ ಜೊತೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹುರ್ಗಡ್ಲೆ 1 ಟೀ ಸ್ಪೂನು, 1-2 ಟೀ ಸ್ಪೂನು, ಒಂದು ತೆಂಗಿನಕಾಯಿ 1-2-3 ಪೀಸು, ಸ್ವಲ್ಪ 1 ಇಂಚು ಸೋಂಪು, ಅರ್ಧ ಇಂಚು ಜೀರಿಗೆ, ಗೋಡಂಬಿ 4-5, ಒಂದು ಚಿಂಚ ಚಕ್ಕೆ, ಲವಂಗ 3, ಏಲಕ್ಕಿ 1, ಶುಂಠಿ ಒಂದು ಸ್ವಲ್ಪ, 4-5 ಬೆಳ್ಳುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಒಂದು ಸ್ವಲ್ಪ 4-5 ಕರಿಬೇವು, ಇಷ್ಟೆಲ್ಲ ಹಾಕಿ ರುಬ್ಕೊಂಬರೋಣ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ. ನೋಡಿ, ಇಷ್ಟು ಉಣ್ಣಾಗಿ ರುಬ್ಕೊಂಬರ್ಬೇಕು. ಈಗ ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 2-3 ಟೇಬಲ್ ಸ್ಪೂನು. ಸ್ವಲ್ಪ ಜೀರಿಗೆ, ಸಾಸಿವೆ, ಜೀರಿಗೆ, ಸಾಸಿವೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹಚ್ಕೊಂಡಿರೋದು ಈರುಳ್ಳಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗಿದೆ. ಈಗ ಟೊಮೆಟೊ, ಒಂದು ತರಕಾರಿ ಹಾಕ್ತಾಯಿದ್ದೀನಿ. ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು ಇಷ್ಟೂ ತೊಗೊಂಡಿದ್ದೀನಿ. ಟೊಮೆಟೊ ಹಾಕ್ತಾಯಿದ್ದೀನಿ, ಒಂದು ಸಣ್ಣದು 2 ಟೊಮೆಟೊ. ಉಪ್ಪು ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡಬೇಕು. ಆವಾಗಲೇ ರುಬ್ಬಿಕ್ಕಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಬೇಕು. ಒಂದು 2 ನಿಮಿಷ ಫ್ರೈ ಆಗಲಿ. ನೀರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ, ಒಂದು 3/4 ಲೋಟ ಅಷ್ಟು ನೀರು. ಒಂದೇ ಒಂದು ವಿಸಿಲ್ ಬಂದರೆ ಸಾಕು. ಕುಕ್ಕರ್ ಮುಚ್ತಾಯಿದ್ದೀನಿ. ಒಂದು ವಿಸಿಲ್ ಹಾಕಿ ಆಫ್ ಮಾಡಿದ್ವಿ. ನೋಡಿ, ವೆಜಿಟೇಬಲ್ ಸಾಗು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸಾಗು. ತುಂಬ ರುಚಿಯಾಗಿ ಇರುತ್ತೆ. ನೋಡಿ, ವೆಜಿಟೇಬಲ್ ಸಾಗು ತುಂಬ ಚೆನ್ನಾಗಿರುತ್ತೆ. ರೆಡಿಯಾಗಿದೆ. ಪೂರಿ, ಚಪಾತಿ, ದೋಸೆ ಎಲ್ಲ ಕಾಂಬಿನೇಷನ್ ಚೆನ್ನಾಗಿದೆ. ತುಂಬ ರುಚಿಯಾಗೂ ಇರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.